ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಹೀಗೆ ಆಗಿದೆಯಾ? ಮುಸ್ಸಂಜೆ ಸಮಯದಲ್ಲಿ ಅಚ್ಚರಿಯ ಘಟನೆ, ಅಪ್ರತೀಕ್ಷಿತ ಶುಭ ಸೂಚನೆ, ಮನಸ್ಸಿಗೆ ತಿಳಿಯದ ಸಂತೋಷ. ಹಿರಿಯರು ಹೇಳ್ತಾರೆ, ಲಕ್ಷ್ಮೀದೇವಿ ಮನೆಗೆ ಬರೋದಕ್ಕೂ ಮುಂಚೆ ಸೂಚನೆ ಕೊಡ್ತಾಳೆ. ಆ ಸೂಚನೆಗಳು ಮುಸ್ಸಂಜೆ ಸಮಯದಲ್ಲಿ ಬಂದರೆ ಅದನ್ನೇ ಜಾಕ್ಪಾಟ್ ಹೊಡೆದಂತೆ ಅಂತ ಹೇಳ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀದೇವಿ ಮನೆಗೆ ಬರುವ ಮುನ್ನ ಮುಸ್ಸಂಜೆ ವೇಳೆ ಯಾವೆಲ್ಲ ಶುಭ ಸೂಚನೆಗಳು ಕಾಣಿಸುತ್ತವೆ ಅನ್ನೋದನ್ನು ಸರಳವಾಗಿ ತಿಳಿಯೋಣ. ಲಕ್ಷ್ಮೀದೇವಿ ಆಶೀರ್ವಾದ ಇರುವ ಮನೆ ಹೇಗಿರುತ್ತೆ? ಯಾವ ಮನೆಯ ಮೇಲೆ ಲಕ್ಷ್ಮೀದೇವಿಯ ಕೃಪೆ ಇರುತ್ತೋ ಅಲ್ಲಿ ಎಂದಿಗೂ ಹಣದ ಕೊರತೆ ಇರಲ್ಲ, ಮನಶಾಂತಿ ಇರುತ್ತೆ, ಕುಟುಂಬದಲ್ಲಿ ಸಂತೋಷ ತುಂಬಿರುತ್ತೆ. ಆದ್ರಿಂದಲೇ ಜನರು ಲಕ್ಷ್ಮೀ ಪೂಜೆ, ಉಪವಾಸ, ದೀಪಾರಾಧನೆ ಮಾಡ್ತಾರೆ. ಆದರೆ ಪೂಜೆಯ ಜೊತೆಗೆ ಸ್ವಚ್ಛತೆ, ಶಾಂತಿ ಮತ್ತು ಶಿಸ್ತು ಇದ್ರೆ ಮಾತ್ರ ಲಕ್ಷ್ಮೀದೇವಿ ಆ ಮನೆಯಲ್ಲಿ ನೆಲೆಸ್ತಾಳೆ. ಮುಸ್ಸಂಜೆ ಸಮಯದಲ್ಲಿ ಕಾಣಿಸಿಕೊಳ್ಳುವ 4 ಮಹತ್ವದ ಸೂಚನೆಗಳು. 1. ಮುಸ್ಸಂಜೆ ವೇಳೆ 3 ಹಲ್ಲಿಗಳು ಕಾಣಿಸಿಕೊಳ್ಳುವುದು. ಸೂರ್ಯಾಸ್ತದ ನಂತರ ಒಂದೇ ಸಮಯದಲ್ಲಿ 3 ಹಲ್ಲಿಗಳು ಮನೆಯಲ್ಲಿ ಕಾಣಿಸಿಕೊಂಡರೆ ಅದು ಅತ್ಯಂತ ಅಪರೂಪದ ಶುಭ ಸಂಕೇತ. ಧಾರ್ಮಿಕ ನಂಬಿಕೆಯ ಪ್ರಕಾರ ನಿಮ್ಮ ಸಮಸ್ಯೆಗಳು ಶೀಘ್ರದಲ್ಲಿ ಪರಿಹಾರವಾಗುತ್ತವೆ. ಲಕ್ಷ್ಮೀದೇವಿಯ ಆಗಮನ ಹತ್ತಿರವಾಗಿದೆ. ಇದನ್ನು ನೋಡಿದರೆ ಸಾಕ್ಷಾತ್ ಲಕ್ಷ್ಮಿಯೇ ಮನೆಗೆ ಬರ್ತಿದ್ದಾಳೆ ಅಂತ ಅರ್ಥ. 2. ಮನೆಯಲ್ಲೇ ಪಕ್ಷಿಗಳು ಗೂಡು ಕಟ್ಟುವುದು. ಪಕ್ಷಿಗಳು ಯಾವ ಮನೆಗೆ ಗೂಡು ಕಟ್ಟುತ್ತವೋ ಆ ಮನೆಗೆ ಶಾಂತಿ, ಸುರಕ್ಷತೆ, ಸಮೃದ್ಧಿ ಇವೆಲ್ಲ ಇರುತ್ತವೆ. ಹಿರಿಯರ ಮಾತಿನಲ್ಲಿ ಪಕ್ಷಿಗಳು ಗೂಡು ಕಟ್ಟಿದ ಮನೆಗೆ ಲಕ್ಷ್ಮಿ ನೆಲೆಸಿರುತ್ತಾಳೆ. ಇದು ಒಳ್ಳೆಯ ದಿನಗಳ ಆರಂಭದ ಸೂಚನೆ. 3. ಮುಸ್ಸಂಜೆ ವೇಳೆ ಕಪ್ಪು ಇರುವೆಗಳು ಕಾಣಿಸಿಕೊಳ್ಳುವುದು. ಸೂರ್ಯಾಸ್ತದ ನಂತರ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳ ಗುಂಪು ಕಾಣಿಸಿಕೊಂಡ್ರೆ ಅದು ಧನಾಗಮನದ ಸೂಚನೆ. ಅಂತಹ ಸಮಯದಲ್ಲಿ ಇರುವೆಗಳಿಗೆ ಸಕ್ಕರೆ ಅಥವಾ ಹಿಟ್ಟು ಹಾಕಿದ್ರೆ ಲಕ್ಷ್ಮೀದೇವಿ ಬೇಗ ಸಂತುಷ್ಟಳಾಗುತ್ತಾಳೆ ಅಂತ ನಂಬಿಕೆ. 4. ಮುಸ್ಸಂಜೆ ವೇಳೆ ಈ ಕನಸುಗಳು ಬೀಳುವುದು. ಮುಸ್ಸಂಜೆ ಸಮಯದಲ್ಲಿ ಮಲಗಿದ್ದಾಗ ಹಲ್ಲಿ, ಪೊರಕೆ, ಗೂಬೆ ಇವುಗಳು ಕನಸಿನಲ್ಲಿ ಕಾಣಿಸಿದರೆ ಅದು ಸಂಪತ್ತು ಮತ್ತು ಅಭಿವೃದ್ಧಿಯ ಸಂಕೇತ. ಇಂತಹ ಕನಸುಗಳು ಲಕ್ಷ್ಮೀದೇವಿಯ ಅನುಗ್ರಹದ ಸೂಚನೆ. ಅಂತಿಮವಾಗಿ, ಮುಸ್ಸಂಜೆ ಸಮಯದಲ್ಲಿ ಈ ಘಟನೆಗಳು ನಡೆದರೆ ಅದು ಆಕಸ್ಮಿಕ ಅಲ್ಲ, ಅದು ಲಕ್ಷ್ಮೀದೇವಿಯ ಸೂಚನೆ. ಆದರೆ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಸ್ವಚ್ಛತೆ, ಸತ್ಕರ್ಮ, ಶಾಂತ ಮನಸ್ಸು ಇವುಗಳಿಲ್ಲದೆ ಲಕ್ಷ್ಮಿಯು ನೆಲೆಸಲ್ಲ. ಇಂತಹ ಧಾರ್ಮಿಕ ರಹಸ್ಯಗಳು ಮತ್ತು ಜೀವನ ಪಾಠಗಳಿಗಾಗಿ ಕನ್ನಡ ಲೈಫ್ ಲೆಸನ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರಿಗೆ ಶೇರ್ ಮಾಡಿ.